ಲಾಸ್ಟ್ ಆಗುತ್ತೆ ಹೊರಗಡೆ ಬಾರಪ್ಪ ಈ ಕಡೆ ಸೈಡಿ ಬರೋ ಸೊ ಇವತ್ತು ತುಮಕೂರಲ್ಲಿ ಒಂದು 5:15 ಸಮಯದಲ್ಲಿ ನಮಗೆ ಒಂದು ಮಾಹಿತಿ ಬಂದಿದೆ ದಟ್ ಈ ಅಂತರ್ಸ್ನಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಪರಮಿಲಾ ರೈಸ್ ಬ್ರ್ಯಾನ್ ಆಯಿಲ್ ಅಂತ ಒಂದು ಫ್ಯಾಕ್ಟ್ರಿ ಇದೆ ಇಲ್ಲಿ. ಅಲ್ಲಿ ಇಬ್ಬರು ಕೆಲಸ ಮಾಡುವಾಗ ಒಂದು ಬ್ಲಾಸ್ಟ್ ಆಗಿ ಅದಾದ್ರ ಮೇಲೆಯಿಂದ ಒಂದು 40 ಅಡಿ ಮೇಲೆ ಬಾಯ್ಲರಿಂದ ಕೆಳಗೆ ಬಿದ್ದು ಡೆತ್ ಆಗಿದ್ದಾರೆ ಅಂತ. ಸೊ ಇಬ್ಬರು ಬಿಹಾರಿಂದ ಬೇಗುಸರಾಯ್ ಜಿಲ್ಲೆಯಿಂದ ಬಂದಿರುವರು. ಅವರಿಬ್ಬರೂ ಇಮಿಡಿಯೇಟಾಗಿ ಶ್ರೀದೇವಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಾಗ ಅಲ್ಲಿ ಬ್ರಾಡ್ ಡೆಡ್ ಘೋಷಿತ ಮಾಡಿದ್ದಾರೆ. ಸೊ ಇಲ್ಲಿ ಸ್ಪಾಟ್ಗೆ ಬಂದು ವಿಸಿಟ್ ಮಾಡಿದ್ವಿ. ಘಟನೆ ನಡೆದಿರುವ ಕಾರಣಗಳು ತಿಳ್ಕೊಂಡು FIR ಒಂದು ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಶಿಸ್ತು ಕ್ರಮ ತಗೊಳ್ಳಲಾಗುತ್ತೆ. ಸೊ ಸದ್ಯಕ್ಕೆ ಇಲ್ಲಿ ಇರುವ ಐ ವಿಟ್ನೆಸ್ ಮಾಹಿತಿ ಪ್ರಕಾರ ಇವರು ಒಂದು ಬಾಯ್ಲರ್ ಮೇಲೆ ವೆಲ್ಡಿಂಗ್ ಕೆಲಸ ಮಾಡ್ತಾಯಿದ್ರು. ಪಕ್ಕದಲ್ಲಿರುವ ಇನ್ನೊಂದು ಬಾಯ್ಲರ್ ಅಲ್ಲಿ ಒಂದು ದೊಡ್ಡ ಶಬ್ದದಿಂದ ಒಂದು ಸೌಂಡ್ ಬಂತು, ಎಕ್ಸ್ಪ್ಲೋಷನ್ ಥರ ಆಗಿದೆ ಅಂತ ಮಾಹಿತಿ. ಆ ಸೌಂಡಿಂದ, ಆ ಎಕ್ಸ್ಪ್ಲೋಷನ್ ಎಫೆಕ್ಟಿಂದ ಇವರು ಈ ಕೆಲಸ ಇಲ್ಲಿ ಮಾಡ್ತಾಯಿದ್ದಾರೆ ಅಲ್ಲಿಂದ ಕೆಳಗೆ ಬಿದ್ದಿದ್ದರು. ಸುಮಾರು ಒಂದು 40 ಅಡಿ ಎತ್ತು ಇರುವ ಟ್ಯಾಂಕ್ಸ್ ಇವು ಬಾಯ್ಲರ್ಸ್. ಸೊ ಅಲ್ಲಿಂದ ಬಿದ್ದಿರೋದ್ರಿಂದ ಕೆಳಗೆ ಬಿದ್ದು ಡೆತ್ ಆಗಿರೋದು ಕಂಡು ಬರ್ತಾ ಇದೆ. ಕೆಲವರು ಇಬ್ಬರಲ್ಲಿ ಒಬ್ಬರ ಮೇಲೆ ಸ್ವಲ್ಪ ಬರ್ನಿಂಗ್ ಇಂಜುರೀಸೂ ಇದ್ದಾವೆ, ಕೈ ಮೇಲೇನೂ ಬರ್ನಿಂಗ್ ಇಂಜುರೀಸ್ ಇದ್ದಾವೆ. ಸೊ ಎಕ್ಸಾಕ್ಟ್ ರೀಸನ್ ಏನು ಅಂತ ಎಕ್ಸ್ಪರ್ಟ್ಸಿಂದ ಒಪಿನಿಯನ್ ತೊಗೊಂಡು ಪೋಸ್ಟ್ ಮಾರ್ಟಮಲ್ಲಿ ಒಪಿನಿಯನ್ ತೊಗೊಂಡು ಮಾಡ್ತೀವಿ. ಸದ್ಯಕ್ಕೆ ಅದು ಏನು ಮಾಹಿತಿ ಬರ್ತಾ ಇಲ್ಲ. ಇಬ್ಬರು ಡೆತ್ ಆಗಿದ್ದಾರೆ ಅಷ್ಟೇ. ಸೊ ಈಗ ಸದ್ಯಕ್ಕೆ ಇಬ್ಬರು ಇಲ್ಲಿ ಸ್ಪಾಟಲ್ಲಿ ನಮಗೆ ಇಬ್ಬರು ಸೂಪರ್ವೈಸರ್ಸ್ ಅಂತ ಸಿಕ್ಕಿದ್ದಾರೆ. ಸೊ ಅವರು ಯಾರು ಎಂತ ಅನ್ನೋದು ವಿಚಾರಿಸಿ ಅವ್ರ ಮೇಲೆ FIR ತೊಗೊಂಡು, ಇವರು ಯಾವುದೇ ಹಾರ್ನೆಸ್ ತೊಗೊಂಡಿಲ್ಲ, ಯಾವುದೇ ಸೇಫ್ಟಿ ಗೇರ್ ಹಾಕ್ಕೊಂಡಿರಲ್ಲ. ಸೊ ಬೇರ್ ಹ್ಯಾಂಡ್ಸಿಂದ ವೆಲ್ಡಿಂಗ್ ಮಿಷಿನ್ ಜೊತೆ, ಗ್ಯಾಸ್ ವೆಲ್ಡಿಂಗ್ ಮಿಷಿನ್ ಜೊತೆ ಅಷ್ಟು ಎತ್ತರದಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಡೆಫಿನೆಟ್ಲಿ ಸೇಫ್ಟಿ ಲ್ಯಾಪ್ಸಸ್ ಇದೆ. ಅದು ಏನೇನು ಲ್ಯಾಪ್ಸಸ್ ಇದೆ, ಯಾರು ರೆಸ್ಪಾನ್ಸಿಬಲ್ ಅನ್ನೋದು ನಾವು ಇನ್ವೆಸ್ಟಿಗೇಷನಲ್ಲಿ ತೊಗೊಂಡು ಅವ್ರ ಮೇಲೆ ಶಿಸ್ತು ಕ್ರಮ ತೊಗೊಳ್ತೀವಿ. ಪರಿಮಳಾ ರೈಸ್ ಬ್ರ್ಯಾನ್ ಆಯಿಲು ಅನ್ನೋದು ಕಂಡು ಬಂದಿದೆ. ಸೊ ಈಗ ಯಾರು ಓನರು, ಯಾರು ಹೆಸರಲ್ಲಿದೆ, ಇದೆಲ್ಲ ತಿಳ್ಕೊಂಡು ನಾವು ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ. ಇಲ್ಲ, ಡೆತ್ ಆದವ್ರದ್ದು ಯಾರು ಕಾರ್ಮಿಕರು ಅಂತ ಹೆಸರು ಗೊತ್ತಿಲ್ಲ. ಬಟ್ ಡೆತ್ ಆಗಿರೋರಿಬ್ಬರೂ ಸಹ ಮೈಗ್ರೆಂಟ್ಸ್ ಅಂತ ಗೊತ್ತಾಗಿದೆ. ನಾವೀಗ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತೀವಿ. ಏನು ಅವರು ಡೆತ್ ಕ್ಲೈಮ್ ಏನು ಸಿಗುತ್ತೆ ಅದು ಸರ್ಕಾರದ ಹಂತದಲ್ಲಿ ನಾವು ರಿಪೋರ್ಟ್ ಕೊಡ್ತೀವಿ. ಮತ್ತು ಅವರು ವರ್ಕ್ಮನ್ ಕಾಂಪನ್ಸೇಷನ್ ಆ್ಯಕ್ಟ್ ಅಂಡರಲ್ಲಿ ಪರಿಹಾರವನ್ನು ಪಡೆಯೋದಕ್ಕೂ ಸಹ ಸೂಕ್ತ ವ್ಯವಸ್ಥೆನ ಮಾಡ್ತೀವಿ. ಇಲ್ಲ, ಕಾರ್ಡ್ ಇರಬೇಕಂತ ಏನಿಲ್ಲ. ಯಾಕಂದರೆ ಅವರು ಇಲ್ಲಿ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅದರ ಅವಶ್ಯಕತೆ ಇರೋದಿಲ್ಲ. ಅದೆಲ್ಲ ಚೆಕ್ ಮಾಡಿಸ್ತೀವಿ. ಅದೆಲ್ಲ ಇರಬೇಕು ಕಡ್ಡಾಯವಾಗಿ. ಅದೆಲ್ಲ ಚೆಕ್ ಮಾಡಿಸ್ತೀವಿ, ರಿಪೋರ್ಟ್ ತೊಗೊತೀವಿ. ಅದೆಲ್ಲ ಪರಿಮಳ ಆಗ್ರೋ ಇಂಡಸ್ಟ್ರೀಸ್ ಅಂತ, ರೈಸ್ ಬ್ರಾನ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್. ಮೇಡಮ್, ಇದೇ ಏರಿಯಾದಲ್ಲಿ ಇದು 2ನೇ ಪ್ರಕರಣ ಆಗ್ತಾ ಇರೋದು. ಲಾಸ್ಟ್ 4 ಇಯರ್ಸ್ ಬ್ಯಾಕಲ್ಲಿ ಕೂಡ ಇದೇ ಥರದೊಂದು ಗ್ಯಾಸ್ ಫಸ್ಟ್ ಆಗಿ ಅವಾಗಲೂ ಕೂಡ ಒಬ್ಬರು ಡೆತ್ ಆಗಿದೆ. ಈಗ ಏನಕ್ಕೆ ನೀವು ಕಾರ್ಮಿಕ ಇಲಾಖೆಯವರು ಏನು ಕೈ ಕೊಡ್ತಾ ಇಲ್ಲ? ಇದು ಫ್ಯಾಕ್ಟ್ರೀಸ್ ಆ್ಯಂಡ್ ಬಾಯ್ಲರ್ಸ್ ಅವರು ಸೇಫ್ಟಿ ಮೆಷರ್ಸು ಅವ್ರು ನೋಡಬೇಕಾಗುತ್ತೆ. ಇದು ನನ್ನ ಕಾರ್ಯವ್ಯಾಪ್ತಿಗೆ ಬರೋದಿಲ್ಲ. ಇಲ್ಲಿ ಕಾರ್ಮಿಕರು ಡೆತ್ ಆಗಿರೋದ್ರಿಂದ ನಾನು ಬಂದಿದ್ದೀನಿ. ಅದು ಏನು